ಇನ್ನು ಬೆಳಗಾವಿ ಗಡಿಯನ್ನ ಪಾಕ್ ಆಕ್ರಮಿತ ಕಾಶ್ಮೀರಕ್ಕೆ ಹೋಲಿಕೆ ಮಾಡಿದಂತ ಮಹಾರಾಷ್ಟ್ರ ಸಿಎಂ ಹೇಳಿಕೆಗೆ ರಾಜ್ಯದಲ್ಲಿ ಭಾರಿ ವಿರೋಧ ವ್ಯಕ್ತವಾಗ್ತಾ ಇದೆ. ರಾಜ್ಯದ 1 ಇಂಚು ಜಾಗ ಬಿಡಲ್ಲ ಅಂತ ಸಿಎಂ ಗುಡುಗಿದ್ದಾರೆ. ಉದ್ಧವ್ ಠಾಕ್ರೆ ಹೇಳಿಕೆಗೆ ರಾಜ್ಯ ಸಚಿವರು ಕಿಡಿಕಾರಿದ್ದಾರೆ. ಮಹಾಜನ ಆಯೋಗದ ವರದಿ ಪ್ರಕಾರ ಮಹಾರಾಷ್ಟ್ರಕ್ಕೆ ಯಾವ್ದು ಸೇರಬೇಕು, ಕರ್ನಾಟಕಕ್ಕೆ ಯಾವ್ದು ಸೇರಬೇಕು ಎಲ್ಲ ತೀರ್ಮಾನ ಆಗಿರೋ ವಿಷಯ. ರಾಜಕೀಯ ಬೇಳೆ ಬೇಯಿಸ್ಕೊಳ್ಳೋಕ್ಕೋಸ್ಕರ ಮತ್ತೊಮ್ಮೆ ಗೊಂದಲ ಉಂಟು ಮಾಡುವಂಥ ಪ್ರಯತ್ನ ಅಲ್ಲಿಯ ಮುಖ್ಯಮಂತ್ರಿ ಉಳಿದಂಥವ್ರು ಮಾಡ್ತಾ ಇದ್ದಾರೆ. ಇದನ್ನು ಖಂಡಿಸ್ತೇನೆ. 1 ಇಂಚು ಜಾಗ ಯಾವ ಕಾರಣಕ್ಕೂ ಇಲ್ಲಿಂದ ಬೇರೆ ಕಡೆ ಕೊಡೋ ಪ್ರಶ್ನೆ ಉದ್ಭವ ಆಗೋದಿಲ್ಲ. ಅಲ್ಲಿ ಪರಸ್ಪರ ಕನ್ನಡಿಗರು ಮಹಾರಾಷ್ಟ್ರ ಅಂತೇಳಿ ಬಡಿದಾಡೋಕ್ಕೋಸ್ಕರ. ಈ ಬಗ್ಗೆ ಮಾತಾಡೋದಕ್ಕೆ ಕರವೇ ಮುಖಂಡರಾಗಿರುವಂತಹ ಪ್ರವೀಣ್ ಶೆಟ್ಟಿ ಅವರು ನಮ್ಮ ಜೊತೆ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಪ್ರವೀಣ್ ಶೆಟ್ರೆ, ಈಗ ಪದೇ ಪದೇ ಕಾಲ್ ಕೆರ್ಕೊಂಡು ಜಗಳಕ್ಕೆ ಬರ್ತಾನೆ ಇದೆ ಶಿವಸೇನೆ. ಹೊಸ ಸರ್ಕಾರ ರಚನೆ ಆದ್ಮೇಲೆ ಇದು ಮತ್ತೆ ಸ್ಟಾರ್ಟ್ ಆಗಿದೆ. ಈಗ ಕನ್ನಡ ಸಿನಿಮಾ ಪ್ರದರ್ಶನ ಆಗ್ತಿತ್ತು, ಅರ್ಧ ಆಗಿದೆ, ಪ್ರೇಕ್ಷಕರನ್ನ ಹೊರಗಡೆ ಕಳಿಸಿದ್ದಾರೆ, ಅಲ್ಲಿ ನಾಮಫಲಕಗಳಲ್ಲಿ ಮಸಿ ಬಳಿತಾ ಇದ್ದಾರೆ. ಸೊ ಇದಕ್ಕೆ ನಿಮ್ಮ ಅಭಿಪ್ರಾಯ ಏನು? ಯಾವ ರೀತಿ ಇಲ್ಲಿ ಹೋರಾಟವನ್ನ ನೀವು ಮಾಡ್ತೀರಾ? ನಿಜವಾಗ್ಲೂ ಭಾರತದ ಒಕ್ಕೂಟದ ವ್ಯವಸ್ಥೆಯಲ್ಲಿ ಸಂವಿಧಾನದಲ್ಲಿ ಎಲ್ಲಾ ಭಾಷೆಗಳಿಗೂ ಅವಕಾಶ ಇದೆ. ಹೌದು. ಆದ್ರೆ ಇವತ್ತು ಹಿಂದೆ ಶಿವಸೇನೆ ಬಾಳೆ ಠಾಕ್ರೆಯಿಂದ ಹಿಡಿದು ಇವತ್ತು ಉದ್ಧವ್ ಠಾಕ್ರೆ ತನಕ ಕನ್ನಡಿಗರ ಮೇಲೆ ಕೆಂಡವನ್ನ ಕಾಕ್ತಾ ಇರುವಂತಹ ಈ ಶಿವಸೇನೆಯನ್ನ ದೇಶದಲ್ಲೇ ನಿಷೇಧ ಮಾಡ್ಬೇಕನ್ನುವಂತ ಒತ್ತಾಯವನ್ನ ನಾವು ಮಾಡ್ತಾ ಇದೀವಿ. ಇವತ್ತು ಮಿತ್ರ ಪಕ್ಷಗಳು ಸೇರಿ ಇನ್ನು ಸರ್ಕಾರ ಸರಿಯಾಗಿ ನಿಂತೇ ಇಲ್ಲ. ಅವರಿಗೆ ಅಲ್ಲಿ ಅಭಿವೃದ್ಧಿ ಬೇಕಾಗಿಲ್ಲ. ಅದೆಲ್ಲ ಬಿಟ್ಟು ಕನ್ನಡಿಗರ ಮೇಲೆ ತಿರುಗಿ ಬಿದ್ದಿದ್ದಾರೆ. ಇದನ್ನ ತೀವ್ರವಾಗಿ ಖಂಡಿಸ್ತೀವಿ. ಮತ್ತೆ ಇಲ್ಲಿ ಕೋಟ್ಯಾಂತರ ಜನ ಮರಾಠಿಗರು ಇಲ್ಲಿ ವಾಸ ಮಾಡ್ತಾ ಇದ್ದಾರೆ. ಅದರ ಪರಿಣಾಮವಾಗಿ ಎರಡು ರಾಜ್ಯಗಳ ನಡುವೆ ದೊಡ್ಡ ಮಟ್ಟದ ದ್ವೇಷ ಉಂಟಾಗಿ ಗಲಾಟೆಗಳಾಗುವಂತ ಸಂದರ್ಭಗಳು ಹೆಚ್ಚಿವೆ. ಆದ್ರೆ ಸುಮ್ನೆ ಅವರೇ ಈಗ ಪ್ರವೋಕ್ ಮಾಡ್ತಿದ್ದಾರೆ ಅನ್ಸಲ್ವಾ? ಯಾಕಂದ್ರೆ ಮೊನ್ನೆ ನಮ್ ಧ್ವಜ ಏನು ನಾವೇನು ಪಾಕಿಸ್ತಾನದವರ ಅಥವಾ ಅವ್ರೇನಾರು ಪಾಕಿಸ್ತಾನದವರ? ಯಾಕೆ ಈ ರೀತಿ ಎರಡು ರಾಜ್ಯಗಳ ನಡುವೆ ದ್ವೇಷವನ್ನ ಒಬ್ಬ ಮುಖ್ಯಮಂತ್ರಿಯಾಗಿ ಗಡಿ ಮಂತ್ರಿಗಳನ್ನ ಹಾಕುವಂತದ್ದು? ಇದೇನು ಯಾವ ಗಡಿಯಲ್ಲಿ ಇದೀವಿ ನಾವು? ದೇಶದ ಒಕ್ಕೂಟದ ವ್ಯವಸ್ಥೆಯಲ್ಲಿ ಇದೀವ ಇಲ್ವ ಅನ್ನೋ ಪ್ರಶ್ನೆ ಇವತ್ತು ನಾವು ಕೇಳಬೇಕಾಗಿದೆ. ಅದೇ ರೀತಿ ಇವತ್ತು ಕಾಂಗ್ರೆಸ್ ಗವರ್ಮೆಂಟ್ ಏನ್ ಇವತ್ತು ಬೆಂಬಲ ಕೊಟ್ಟಿದ್ದಾರೆ, ಖರ್ಗೆಜಿ ಅವರು, ಮೈಲಿ ಅವರು, ಮುನಿಯಪ್ಪ ಅವರು, ಸಿದ್ದರಾಮಯ್ಯನವರು, ಈ ಕೂಡಲೇ ಅವರ ಹೈಕಮಾಂಡ್ ಸೋನಿಯಾ ಗಾಂಧಿ ಅವರಿಗೆ ಮಾತಾಡಿ ಅವ್ರಿಗೆ ಕೊಟ್ಟಿರೋ ಬೆಂಬಲವನ್ನ ವಾಪಸ್ ತೆಗಿಬೇಕು ಅನ್ನುವಂತ ಎಚ್ಚರಿಕೆಯನ್ನು ನಾವು ಕೊಡ್ತಾ ಇದೀವಿ. ಓಕೆ, ಇನ್ನು ಈ ಮುಖಾಂತರ ಈ ಪ್ರಚೋದನೆ ಕೊಡ್ತಿದಾರಲ್ಲ ಈ MES ಪುಂಡರಿಗೆ ಏನು ನೀವು ಅಂದ್ರೆ ಯಾವ ರೀತಿ ಈ ರಾಜ್ಯದಿಂದ ಈ ನಮ್ಮ ಮುಖ್ಯಮಂತ್ರಿಗಳು ಸುಮ್ಮನೆ ಕುತ್ಕೋಬಾರದು. ಕೇಂದ್ರದ ಮೇಲೆ ಒತ್ತಡವನ್ನ ಹೇರಿ ಈ ರಾಜ್ಯದಲ್ಲಿರುವಂತ MES ಅನ್ನ ಬಗ್ಬಡಿಬೇಕು. ಅವ್ರನ್ನ ಈ ರಾಜ್ಯದಿಂದ ಏನ್ ಈ ಗಲಾಟೆಗಳಿಗೆ ಅವಕಾಶ ಮಾಡಿ ಕೊಡ್ತಾರೆ, ಅಲ್ಲಿರುವ MLAಗಳನ್ನ ಯಾರು ಕರ್ಸ್ತಾರೆ ಅವ್ರನ್ನ ಈ ರಾಜ್ಯದಿಂದ ಗಡಿಪಾರು ಮಾಡ್ಬೇಕನ್ನುವಂತ ಒತ್ತಾಯವನ್ನ ಮಾಡೋದ್ರ ಮುಖಾಂತರ ನಾಳೆ ರಾಜ್ಯದ ಎಲ್ಲಾ ಜಿಲ್ಲಾ ಕೇಂದ್ರಗಳಲ್ಲೂ ಬೃಹತ್ ಪ್ರಮಾಣದಲ್ಲಿ ಪ್ರತಿಭಟನೆಯನ್ನ ಮಾಡ್ತಾ ಇದೀವಿ. ಓಕೆ, ಇನ್ನು ಮುಖ್ಯಮಂತ್ರಿಗಳನ್ನ ಭೇಟಿ ಮಾಡೋದಿರ್ಲಿ, ಯಾರನ್ನಾದ್ರೂ ಜನಪ್ರತಿನಿಧಿಗಳನ್ನ ಭೇಟಿ ಮಾಡಿ ಮನವಿ ಕೊಡುವಂತ ಸಾಧ್ಯತೆ ಇದೆಯಾ ಈ ಪ್ರತಿಭಟನೆ ಜೊತೆಲಿ? ಖಂಡಿತ ಮುಖ್ಯಮಂತ್ರಿಗಳನ್ನ ಭೇಟಿ ಮಾಡ್ತೀವಿ. ಇವತ್ತು ಅದೇ ರೀತಿ ಕೇಂದ್ರ ಸರ್ಕಾರಕ್ಕೂ ಸಹ ಎಚ್ಚರಿಕೆಯನ್ನು ಕೊಡ್ತಾ ಇದೆ. ಈ ಕೂಡಲೇ ಅಂತವ್ರನ್ನ ಶಿವಸೇನೆಯನ್ನ ಹತೋಟಿಯಲ್ಲಿ ಇಡಬೇಕು. ಇದು ಕಾಂಗ್ರೆಸ್ಗೂ ಸಹ ಸಂಬಂಧಪಟ್ಟಂತ ವಿಷಯ. ಇವತ್ತು ಅವರು ಬೆಂಬಲ ಕೊಟ್ಟಿರುವಂತದ್ದು ಕಾಂಗ್ರೆಸ್ ಪಕ್ಷ. ಅವರು ಅಧಿಕಾರಕ್ಕೆ ಬಂದ ತಕ್ಷಣ ಕನ್ನಡಿಗರ ಮೇಲೆ ತಿರುಗಿ ಬಿದ್ದಿದ್ದಾರೆ. ಹಿಂದೆನೂ ಸಹ ಕನ್ನಡಿಗರ ಹೋಟೆಲ್ಗಳು ಕನ್ನಡಿಗರ ಮೇಲೆ ಬಾಂಬೆ ನಗರದಲ್ಲಿ ದಾಳಿಯನ್ನ ಮಾಡಿರುವಂತ ಉದಾಹರಣೆ ಇದಾವೆ. ಕನ್ನಡಿಗರಿಗೆ ರಕ್ಷಣೆ ಕೊಡಬೇಕು, ಭದ್ರತೆ ಕೊಡ್ಬೇಕು ಅನ್ನುವಂತ ಎಚ್ಚರಿಕೆ ಕೊಡ್ತಾ ಇದ್ವಿ. ಅಂದ್ರೆ ನಾವು ಇಲ್ಲಿ ಪದೇ ಪದೇ ಶಾಂತಿಯುತವಾಗಿ ಇದನ್ನು ಬಗೆಹರಿಸ್ಕೊಳ್ಳೋಣ ಅಂದ್ರೂ ಕೂಡ ಅದಕ್ಕೂ ಬಿಡ್ತಿಲ್ಲ. ಸುಮ್ನೆ ಕಾಲ್ ಕೆರೆದು ಖ್ಯಾತೆ ತೆಗೆಯೋದು, ಜಗಳ ಮಾಡೋದು. ಅಲ್ಲಿ ನೋಡಿ ಪಾಪ ಥಿಯೇಟರ್ ನಲ್ಲಿ ಅರ್ಧ ಸಿನಿಮಾ ಆಗಿದೆ, ಅವ್ರಿಗೆಲ್ಲ ಹೊರಗಡೆ ಕಳಿಸಿ ಅವ್ರಿಗೂ ಕೂಡ ಡಿಸ್ಟರ್ಬ್ ಮಾಡಿದ್ದಾರೆ. ಇದು ಏನಂತಾನೆ ಅರ್ಥ ಆಗಲ್ಲ. ಅವರ ಉದ್ದೇಶ ಏನು, ಅವ್ರು ಏನ್ ಮಾಡ್ತಾ ಇದಾರೆ, ಕರ್ನಾಟಕದ ಜೊತೆ ಯಾವ ರೀತಿ ಸಂಬಂಧವನ್ನ ಇಟ್ಕೊಂತಾರೆ. ಇವತ್ತು ಇಡೀ ದೇಶನೇ ಒಂದು ಅಂತಾರೆ, ಒಂದು ಭಾಷೆ, ಒಂದು ದೇಶ, ಒಂದು ಫ್ಲಾಗ್ ಅಂತಾರೆ. ಆದ್ರೆ ಇಲ್ಲಿ ಮಹಾರಾಷ್ಟ್ರದಲ್ಲಿ ಯಾವ ರೀತಿ ಅವ್ರು ಇದಾರೆ ಅನ್ನುವಂಥದ್ದು ನಾವು ತಿಳ್ಕೊಬೇಕಾಗಿದೆ. ಅವ್ರ ಬುದ್ಧಿ ಭ್ರಮಣೆ ಆಗಿದೆ ಮುಖ್ಯಮಂತ್ರಿಗೆ. ಏನಿದು ಕತೆ? ನಾವೇನಾದ್ರು ಪಾಕಿಸ್ತಾನದ ಬಾರ್ಡರ್ ಅಲ್ಲಿ ಇದೀವಿ, ನಾವು ಪಾಕಿಸ್ತಾನದವರ? ಯಾವ ರೀತಿ ಇವ್ರು ವರ್ತನೆ ಅನ್ನೋದನ್ನ ಅರ್ಥ ಆಗ್ತಾ ಇಲ್ಲ. ಇದನ್ನ ಈ ಕೂಡಲೇ ಸರ್ಕಾರಗಳು ಮತ್ತೆ ಸಂಬಂಧಪಟ್ಟವ್ರು ಇದ್ರ ಬಗ್ಗೆ ಗಮನ ಹರಿಸಿಲ್ಲ ಅಂದ್ರೆ ಈ ಕರ್ನಾಟಕದಲ್ಲಿ ಇನ್ನೊಮ್ಮೆ ದೊಡ್ಡ ಕ್ರಾಂತಿ ಆಗುತ್ತೆ ಅನ್ನುವಂತ ಎಚ್ಚರಿಕೆ ಕೊಡ್ಬೇಕಾಗುತ್ತೆ. ಈಗ ಇದರಲ್ಲೂ ರಾಜಕೀಯ ಬೇಳೆ ಬೇಯಿಸ್ಕೊಳ್ತಿದ್ದಾರೆ ಅಂತ ಆರೋಪ ಇದೆ. ಯಾಕಂದ್ರೆ ಈಗ ಸರ್ಕಾರ ಅವ್ರದೇ, ಅಧಿಕಾರ ಅವ್ರದೇ. ಸೊ ಹಂಗಾಗಿ ಇವಾಗ ಏನಾದ್ರು ಆಕ್ರಮಿಸ್ಬಿಡೋಣ ಅಂತ ಏನಾದ್ರು ಅವ್ರ ಪ್ಲಾನ್ ಇರ್ಬೋದು ಅನ್ಸುತ್ತಾ ರಾಜಕೀಯವಾಗಿ? ಖಂಡಿತ ಏನಾದ್ರೂ ಆತರ ಹುಂಬು ಮನಸ್ಥಿತಿ ಇಟ್ಕೊಂಡ್ರೆ ಬಾಳೆ ಠಾಕ್ರೆ ಅವರ ಮಗ ಉದ್ಧವ್ ಠಾಕ್ರೆ ಅವರಿಗೆ ತುಂಬಾ ಕಷ್ಟ ಆಗುತ್ತೆ. ಕನ್ನಡಿಗರು ದಂಟೆಗೆ ಬಂದ್ರೆ ಯಾವತ್ತೂ ಸಹ ಕನ್ನಡಿಗರ ಸುಮ್ಮನೆ ಕೂತ್ಕೊಳ್ಳಲ್ಲ. ಕರ್ನಾಟಕದ 1 ಇಂಚು ಜಾಗನೂ ಅವ್ರಿಗೆ ಕಬಳಿಸ್ಲಿಕ್ಕೆ ಆಗಲ್ಲ. ಹಿಂದೆನೂ ಸಹ MES ಅವರಿಗೆ ಶಾಸಕರ ಭವನದಲ್ಲಿ ಮಷಿಯನ್ನ ಬಳಿಯೋದ್ರ ಮುಖಾಂತರ ಎಚ್ಚರಿಕೆಯನ್ನ ಕೊಟ್ಟಿವಿ. ಅದೇ ರೀತಿ ದೊಡ್ಡ ಮಟ್ಟದಲ್ಲಿ ಪ್ರತಿಭಟನೆ ಆಗ್ಲಿಕ್ಕೆ ಅವಕಾಶ ಮಾಡಿ ಕೊಡಬಾರ್ದು ಅನ್ನುವಂತ ಎಚ್ಚರಿಕೆಯನ್ನು ಕೊಡ್ಬೇಕಾಗತ್ತೆ.
ಓಕೆ, ಥ್ಯಾಂಕ್ ಯು ಸೋ ಮಚ್ ಪ್ರವೀಣ್ ಶೆಟ್ರೆ, ನ್ಯೂಸ್ 18 ಕನ್ನಡಕ್ಕೆ ರಿಯಾಕ್ಷನ್ ಕೊಟ್ಟಿದ್ದಕ್ಕೆ. ಈಗ ನಾಳೆ ಎಲ್ಲಾ ಜಿಲ್ಲಾ ಕೇಂದ್ರಗಳಲ್ಲೂ ಕೂಡ ನಾವು ಕರವೇ ಅವರು ಬೃಹತ್ ಮಟ್ಟದಲ್ಲಿ ಪ್ರತಿಭಟನೆಯನ್ನು ಮಾಡ್ತೀವಿ, ಹೋರಾಟ ಮಾಡ್ತೀವಿ, ಮುಖ್ಯಮಂತ್ರಿಗಳನ್ನು ಕೂಡ ನಾವು ಭೇಟಿ ಮಾಡಿ ಮನವಿಯನ್ನ ಸಲ್ಲಿಕೆ ಮಾಡ್ತೀವಿ ಅಂತ ಕರವೇ ಪರವಾಗಿ ಪ್ರವೀಣ್ ಶೆಟ್ಟಿ ಅವರು ನ್ಯೂಸ್ 18 ಕನ್ನಡಕ್ಕೆ ರಿಯಾಕ್ಷನ್ ಕೊಟ್ಟಿದ್ದಾರೆ. ಇನ್ನು ಯಡಿಯೂರಪ್ಪ ಅವರು ಕೂಡ ಇವತ್ತು ಮಾತಾಡಿದ್ದಾರೆ ಈ ಬಗ್ಗೆ. ಅಂದ್ರೆ ರಾಜಕೀಯ ಬೇಳೆ ಬೇಯಿಸ್ಕೊಳ್ಳೋ ನಿಟ್ಟಿನಲ್ಲಿ ಈಗ ಶಿವಸೇನೆ ಈ ರೀತಿಯಾಗಿ ಮಾಡ್ತಿದೆ, ಒಂದಿಂಚು ಜಾಗವನ್ನ ನಾವು ಕೊಡೋದಿಲ್ಲ ಅಂತ ಖಡಾಖಂಡಿತವಾಗಿ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ ಸಿಎಂ ಯಡಿಯೂರಪ್ಪ. ಮಹಾಜನ ಆಯೋಗದ ವರದಿ ಪ್ರಕಾರ ಮಹಾರಾಷ್ಟ್ರಕ್ಕೆ ಯಾವ್ದು ಸೇರಬೇಕು, ಕರ್ನಾಟಕಕ್ಕೆ ಯಾವ್ದು ಸೇರಬೇಕು ಎಲ್ಲ ತೀರ್ಮಾನ ಆಗಿರೋ ವಿಷಯ. ರಾಜಕೀಯ ಬೇಳೆ ಬೇಯಿಸ್ಕೊಳ್ಳೋಕ್ಕೋಸ್ಕರ ಮತ್ತೊಮ್ಮೆ ಗೊಂದಲ ಉಂಟು ಮಾಡುವಂಥ ಪ್ರಯತ್ನ ಅಲ್ಲಿಯ ಮುಖ್ಯಮಂತ್ರಿ ಉಳಿದಂಥವ್ರು ಮಾಡ್ತಾ ಇದ್ದಾರೆ. ಇದನ್ನು ಖಂಡಿಸ್ತೇನೆ. 1 ಇಂಚು ಜಾಗ ಯಾವ ಕಾರಣಕ್ಕೂ ಇಲ್ಲಿಂದ ಬೇರೆ ಕಡೆ ಕೊಡೋ ಪ್ರಶ್ನೆ ಉದ್ಭವ ಆಗೋದಿಲ್ಲ. ಅಲ್ಲಿ ಪರಸ್ಪರ ಕನ್ನಡಿಗರು ಮಹಾರಾಷ್ಟ್ರ ಅಂತೇಳಿ ಬಡಿದಾಡೋಕ್ಕೋಸ್ಕರ ಒಂದು ಅವಕಾಶ ಮಾಡಿಕೊಡುವಂಥ ಒಂದು ಕೆಲಸವನ್ನು ಆ ರಾಜ್ಯದ ಮುಖ್ಯಮಂತ್ರಿ ಉಳಿದವರು ಮಾಡ್ತಾ ಇದ್ದಾರೆ. ಸೊ ನಮ್ಮವ್ರನ್ನ ಶಾಂತಿ ಸೌಹಾರ್ದತೆ ಕಾಪಾಡಿಕೊಳ್ಳಿ. ಕರ್ನಾಟಕದ 1 ಇಂಚು ಜಾಗ ನಾವು ಕೊಡೋ ಪ್ರಶ್ನೆ ಇಲ್ಲ. ರಾಜಕೀಯಕ್ಕೋಸ್ಕರ ಅಲ್ಲಿನ ರಾಜಕಾರಣದ ಒಂದು ಅಂಗವಾಗಿ ಇವತ್ತು ಬೆಳಗಾವಿ ವಿಚಾರವಾಗಿ ಪದೇ ಪದೇ ಈ ಖ್ಯಾತೆಯನ್ನು ತೆಗೆಯುವಂಥದ್ದು ಅಲ್ಲಿನ ಸರ್ಕಾರ. ಯಾವುದೇ ಹೊಸ ಸರ್ಕಾರ ಬಂದರೂ ಕೂಡ ಇದೊಂದು ಅಜೆಂಡಾ ಔಟಿದೆ. ಈ ಥರದ ಗೊಡ್ಡು ಬೆದರಿಕೆಗೆ ನಮ್ಮ ಸರ್ಕಾರ ಏನು ಬೆದರಲ್ಲ. ಕರ್ನಾಟಕದ ನೆಲ ಜಲ ರಕ್ಷಣೆ ಮಾಡುವಂಥ ವಿಚಾರದಲ್ಲಿ, ಗಡಿ ವಿಚಾರದಲ್ಲಿ ಯಾವುದೇ ರೀತಿ ಹೊಂದಾಣಿಕೆ ಅಥವಾ ಕಾಂಪ್ರಮೈಸ್ ಪ್ರಶ್ನೆನೇ ಇಲ್ಲ. ಮಹಾರಾಷ್ಟ್ರ ಮತ್ತು ಕರ್ನಾಟಕ ಈ ಒಂದು ಗಡಿ ಪ್ರದೇಶದ ಬಗ್ಗೆ ಶಿವಸೇನೆ ಇತ್ತೀಚೆಗೆ ಉದ್ಧವ್ ಠಾಕ್ರೆ ಮುಖ್ಯಮಂತ್ರಿ ಆದಮೇಲೆ ಭಾಳ ದೊಡ್ಡ ರೀತಿಯಲ್ಲಿ ಆ ಗಡಿ ತಂಟೆಯನ್ನು ಎಬ್ಬಿಸುವಂಥದ್ದು, ಪ್ರಚೋದನೆ ಕೊಡುವಂಥ ಕೆಲಸ ಉದ್ಧವ್ ಠಾಕ್ರೆ ಮಾಡ್ತಾ ಇದ್ದಾರೆ ಮತ್ತು ಅವ್ರ ಶಾಸಕರು ಮಾಡ್ತಾ ಇದ್ದಾರೆ. ಹೀಗಾಗಿ ಒಂದು ರೀತಿಯ ಒಂದು ಶಾಂತ ರೀತಿಯಾದಂಥ ವಾತಾವರಣ ಮತ್ತು ಬೆಳಗಾವಿಯಲ್ಲಿ ಕನ್ನಡಿಗರು ಮರಾಠಿಗರು ಭಾಳ ಅತ್ಯಂತ ಸೌಹಾರ್ದ ರೀತಿಯಾಗಿ ಜೀವನ ನಡೆಸುವಂಥ ಸಂದರ್ಭದಲ್ಲಿ ಇವತ್ತು ಅದನ್ನು ಪ್ರಚೋದನೆ ಮಾಡಿ ಮರಾಠಿಗರು ಕನ್ನಡಿಗರಲ್ಲಿ ಡಿಫ್ರೆನ್ಸಿಯೇಟ್ ಮಾಡಿ ಒಂದು ರಾಜಕೀಯ ಲಾಭ ಮಾಡ್ಕೊಳ್ಳಿಕ್ಕೆ ಶಿವಸೇನೆ ಹೊಂಟಿದೆ. ಇದು ಆಗುವುದಿಲ್ಲ. ಇದು ಕೇವಲ ಪ್ರಕ್ಷುಬ್ಧ ವಾತಾವರಣ ನಿರ್ಮಾಣ ಮಾಡುವಂಥದ್ದಾಗ್ತದೆ ಹೊರತು ಬೇರೆ ದ್ವೇಷ ಮಾಡೋದು ಕರ್ನಾಟಕದ ಗುಣ ಅಲ್ಲ. ಹಾಗಂತ ಅದನ್ನ ನಿಮ್ಮ ಆಕ್ರಮಣಕಾರಿಯ ಮನೋಭಾವನೆಯನ್ನು ಎದುರಿಸುವ ಸಾಮರ್ಥ್ಯ ಕರ್ನಾಟಕದ ಜನರಿಗಿದೆ, ಕನ್ನಡಿಗರಿಗಿದೆ. ಆದರೆ ದ್ವೇಷಿಸೋದು ನಮ್ಮ ಸ್ವಭಾವ ಅಲ್ಲ. ನಮ್ಮ ನೆರೆಹೊರೆಯ ರಾಜ್ಯಗಳು ಗಡಿಯ ವಿಷಯದಲ್ಲಿ 70 ವರ್ಷಗಳ ನಂತರ ತಗಾದೆ ತೆಗಿತಿರ್ತಕ್ಕಂಥದ್ದು ಅವರ ಒಂದು ಸಣ್ಣತನವನ್ನು ತೋರಿಸುತ್ತೆ. ಕನ್ನಡಿಗರಿರ್ತಕ್ಕಂಥ ಪ್ರದೇಶವನ್ನು ಮಹಾರಾಷ್ಟ್ರ ಆಕ್ರಮಿಸಿಕೊಂಡಿದೆ ಅಂತ ಹೇಳಿದ್ರೆ ಅದು ನನ್ನ ಮೂರ್ಖತನದ ಹೇಳಿಕೆ ಆಗುತ್ತೆ. ಕರ್ನಾಟಕದ ಅಸ್ಮಿತೆ ಪ್ರಶ್ನೆ ಬಂದಾಗ ನಮಗೆ ಕನ್ನಡಿಗರಿಗೆ ಕರ್ನಾಟಕದ ಅಸ್ಮಿತೆಯನ್ನು, ಗಡಿಯನ್ನು, ನುಡಿಯನ್ನು ಉಳಿಸ್ಕೊಳ್ಳೋ ಸಾಮರ್ಥ್ಯ ಇದೆ, ನಾವು ಉಳಿಸ್ಕೊಳ್ತೀವಿ. ರಾಜಕೀಯಕ್ಕೋಸ್ಕರ ಅಲ್ಲಿನ ರಾಜಕಾರಣದ ಒಂದು ಅಂಗವಾಗಿ ಇವತ್ತು ಬೆಳಗಾವಿ ವಿಚಾರವಾಗಿ ಪದೇ ಪದೇ ಈ ಖ್ಯಾತೆಯನ್ನು ತೆಗೆಯುವಂಥದ್ದು ಅಲ್ಲಿನ ಸರ್ಕಾರ. ಯಾವುದೇ ಹೊಸ ಸರ್ಕಾರ ಬಂದರೂ ಕೂಡ ಇದೊಂದು ಅಜೆಂಡಾ ಔಟಿದೆ. ಈ ಥರದ ಗೊಡ್ಡು ಬೆದರಿಕೆಗೆ ನಮ್ಮ ಸರ್ಕಾರ ಏನು ಬೆದರಲ್ಲ. ಕರ್ನಾಟಕದ ನೆಲ ಜಲ ರಕ್ಷಣೆ ಮಾಡುವಂಥ ವಿಚಾರದಲ್ಲಿ, ಗಡಿ ವಿಚಾರದಲ್ಲಿ ಯಾವುದೇ ರೀತಿ ಹೊಂದಾಣಿಕೆ ಅಥವಾ ಕಾಂಪ್ರಮೈಸ್ ಪ್ರಶ್ನೆನೇ ಇಲ್ಲ. ಇತ್ತೀಚೆಗೆ ಮಹಾರಾಷ್ಟ್ರದಲ್ಲಿ ಶಿವಸೇನಾ ಪಾರ್ಟಿ ಏನು ಮುಖ್ಯಮಂತ್ರಿಗಳಾದಂಥ ಉದ್ಧವ್ ಠಾಕ್ರೆ ಅವರು ಮುಖ್ಯಮಂತ್ರಿಗಳಾದ ನಂತರ ಈ ರೀತಿ ಪುನಃ ಪುಂಡಾಟವನ್ನು ಪ್ರಾರಂಭವನ್ನು ಕೂಡ ಮಾಡಿದ್ದಾರೆ. ಹಂಗಾಗಿ ಇವತ್ತು ಎಲ್ಲ ರೀತಿಯಲ್ಲೂ ಕೂಡ ಶಾಂತಿಯುತವಾಗಿ ಕಾಪಾಡಬೇಕೆಂದೇಳಿ ಸರ್ಕಾರ ಪ್ರಯತ್ನ ಕೂಡ ಮಾಡ್ತಾ ಇದೆ. ಜೊತೆಲಿ ನಮ್ಮ ಕನ್ನಡ ನಾಡಿನ ನೆಲ ಜಲ ಭಾಷೆ ಗಡಿ ಪ್ರಾಂತ ಬಂದಂತ